ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಹೋಗ್ತಿದ್ದೀವಿ ಒಂದು ಪವಿತ್ರ ಸ್ಥಳಕ್ಕೆ. ಅದು ಕೇವಲ ಬೆಟ್ಟ ಅಲ್ಲ, ಅದು ಒಂದು ದೈವಿಕ ಶಕ್ತಿ ಇರುವ ಸ್ಥಳ. ಹೌದು, ಇದೇ ಅಂಜನಾದ್ರಿ ಬೆಟ್ಟ. ಹನುಮಂತನ ಜನ್ಮಸ್ಥಳ ಅಂತ ಹೇಳಲಾಗುವ ಅದ್ಭುತ ಸ್ಥಳ. ಬೆಂಗಳೂರಿನಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳಕ್ಕೆ ನಾವು ಪ್ರಯಾಣ ಶುರು ಮಾಡ್ತೀವಿ. ಹಾದಿಯಲ್ಲಿ ನಿಸರ್ಗದ ಸೌಂದರ್ಯ, ಹೊಲಗಳು, ಬೆಟ್ಟಗಳು, ಮನಸ್ಸಿಗೆ ಶಾಂತಿ ಕೊಡುವಂಥ ಅನುಭವ. ಈ ಬೆಟ್ಟ ಏರೋಕೆ ಸುಮಾರು 575 ಮೆಟ್ಟಿಲುಗಳಿವೆ. ಪ್ರತಿ ಹೆಜ್ಜೆಗೂ ಒಂದು ಭಕ್ತಿ, ಒಂದು ನಂಬಿಕೆ. ಹಾದಿಯಲ್ಲಿ ಸಿಗೋ ಮಂಗಗಳು ಕೂಡ ಇಲ್ಲಿ ಒಂದು ವಿಶೇಷ ಅಂಶ. ಪುರಾಣಗಳ ಪ್ರಕಾರ ಅಂಜನಾದೇವಿಯವರು ಇಲ್ಲಿ ತಪಸ್ಸು ಮಾಡಿದರೆಂದು ಹೇಳಲಾಗುತ್ತದೆ. ಆ ತಪಸ್ಸಿನ ಫಲವಾಗಿ ಹುಟ್ಟಿದವರು ಯಾರು ಗೊತ್ತಾ? ಅವರು ನಮ್ಮ ಶಕ್ತಿ ದೇವತೆ ಶ್ರೀ ಹನುಮಂತ. ಬೆಟ್ಟದ ತುದಿಯಲ್ಲಿರುವ ಈ ದೇವಸ್ಥಾನ ಅದು ಕೇವಲ ಕಟ್ಟಡ ಅಲ್ಲ, ಅದು ಭಕ್ತಿಯ ಕೇಂದ್ರ. ಇಲ್ಲಿ ನಿಂತಾಗ ಸುತ್ತಲೂ ಕಾಣೋ ದೃಶ್ಯ ನಿಮ್ಮ ಮನಸ್ಸನ್ನೇ ಮಂತ್ರಮುಗ್ಧ ಮಾಡುತ್ತೆ. ಸೂರ್ಯೋದಯ ಸಮಯದಲ್ಲಿ ಇಲ್ಲಿ ನಿಂತ್ರೆ ಆ ಅನುಭವ ಮಾತಿನಲ್ಲಿ ಹೇಳೋಕಾಗುವುದಿಲ್ಲ. ಪ್ರತಿ ಕ್ಷಣವೂ ದೇವರ ಹತ್ತಿರ ಇದ್ದ ಹಾಗೆ ಅನ್ನಿಸುತ್ತದೆ. ಅಂಜನಾದ್ರಿ ಬೆಟ್ಟ ಇದು ಒಂದು ಪ್ರವಾಸ ಸ್ಥಳ ಮಾತ್ರ ಅಲ್ಲ, ಇದು ಒಂದು ಭಕ್ತಿ, ಒಂದು ಶಕ್ತಿ, ಒಂದು ಅನುಭವ. ಅಂಜನಾದ್ರಿ ಬೆಟ್ಟಕ್ಕೆ ಹೇಗೆ ಹೋಗ್ಬೇಕು ಗೊತ್ತಾ? ಇದೀಗ ಕಂಪ್ಲೀಟ್ ಗೈಡ್ ನೋಡೋಣ. ನೀವು ಬೆಂಗಳೂರಿಂದ ಪ್ರಯಾಣ ಶುರು ಮಾಡಿದ್ರೆ ಸುಮಾರು 340ರಿಂದ 360 ಕಿಲೋಮೀಟರ್ ದೂರ 6ರಿಂದ 7 ಗಂಟೆಗಳಲ್ಲಿ ತಲುಪಬಹುದು. ರೂಟ್: ತುಮಕೂರು, ಚಿತ್ರದುರ್ಗ, ಹೊಸಪೇಟ್, ಅಂಜನಾದ್ರಿ ಬೆಟ್ಟ. ರೋಡ್ ಕಂಡೀಷನ್ ಚೆನ್ನಾಗಿದೆ, ಡ್ರೈವ್ ಕೂಡ ಸೂಪರ್ ಆಗಿರುತ್ತೆ. ಬಜೆಟ್ ಟ್ರಾವೆಲ್ ಬೇಕಾದ್ರೆ ಬಸ್ ಬೆಸ್ಟ್ ಆಪ್ಷನ್. ಬೆಂಗಳೂರಿಂದ ಹೊಸಪೇಟ್ವರೆಗೆ ಕೆಎಸ್ಆರ್ಟಿಸಿ ಅಥವಾ ಪ್ರೈವೇಟ್ ಬಸ್ ಸಿಗುತ್ತೆ. 7ರಿಂದ 8 ಗಂಟೆ ಪ್ರಯಾಣ. ಹೊಸಪೇಟಿಂದ ಆನೆಗುಂದಿಗೆ ಆಟೋ ಅಥವಾ ಕ್ಯಾಬ್ ಮೂಲಕ ಹೋಗಬಹುದು, ಸುಮಾರು 15 ಕಿಲೋಮೀಟರ್. ಟ್ರೇನ್ ಮೂಲಕ ಕೂಡ ಹೋಗಬಹುದು. ಬೆಂಗಳೂರಿಂದ ಹೊಸಪೇಟ್ ಜಂಕ್ಷನ್ವರೆಗೆ ಟ್ರೇನ್ ಸಿಗುತ್ತವೆ. 7ರಿಂದ 9 ಗಂಟೆ ಸಮಯ. ಹೊಸಪೇಟಿಂದ ಟ್ಯಾಕ್ಸಿ ತೆಗೆದುಕೊಂಡು ಡೈರೆಕ್ಟ್ ಅಂಜನಾದ್ರಿ ಬೆಟ್ಟ ತಲುಪಬಹುದು. ಫ್ಲೈಟ್ ಆಪ್ಷನ್ ಕೂಡ ಇದೆ. ಹತ್ತಿರದ ಏರ್ಪೋರ್ಟ್ ಹುಬ್ಬಳ್ಳಿ. ಆದರೆ ರೋಡ್ ಜರ್ನಿ ಹೆಚ್ಚು ಆಗುತ್ತೆ, ಆದ್ದರಿಂದ ಈ ಆಪ್ಷನ್ ಅವಾಯ್ಡ್ ಮಾಡಬಹುದು. ಹೋಗಲು ಬೆಸ್ಟ್ ಟೈಮ್ ಬೆಳಗ್ಗೆ 6ರಿಂದ 10 ಗಂಟೆ ಅಥವಾ ಸಂಜೆ 4:30ರಿಂದ ಸನ್ಸೆಟ್. ಮಧ್ಯಾಹ್ನ ಬಿಸಿಲು ಅವಾಯ್ಡ್ ಮಾಡಿ. ಟ್ರಾವೆಲ್ ಟಿಪ್ಸ್: ನೀರು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ಕೋತಿಗಳಿಂದ ಜಾಗ್ರತೆ. ನಿಧಾನವಾಗಿ ಕ್ಲಿಮ್ ಮಾಡಿ. ಸನ್ರೈಸ್ ಅಥವಾ ಸನ್ಸೆಟ್ ಸಮಯದಲ್ಲಿ ಹೋದರೆ ಹಂಪಿ ವ್ಯೂ ನೆಕ್ಸ್ಟ್ ಲೆವೆಲ್. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯ್ತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ.